ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಮಾಡುವಂಥ ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ. ಈ ಬೇಳೆ ಸಾರು ಕಾಮನ್ ಆಗಿದೆ, ಬಟ್ ಎಲ್ಲರ ಮನೆಯಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ. ಈ ರೆಸಿಪಿ ನಾನು ಸ್ಪೆಷಲಿ ಮನೆಯಿಂದ ದೂರ ಓದೋಕ್ಕೆ, ಆಮೇಲೆ ಕೆಲಸಕ್ಕೆ ಅಂತ ಹುಡುಗರಾಗಲಿ ಹುಡುಗಿರಾಗಲಿ ಅವ್ರಿಗಾಗಿ ಸ್ಪೆಷಲಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಬೇಳೆ ಸಾರು ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಈ ನನ್ನ ವಿಡಿಯೋನ ನೋಡಿದ್ರೆ ಆರಾಮಾಗಿ ನೀವು ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಈರುಳ್ಳಿನ ಈ ಥರ ಚಾಪ್ ಮಾಡಿರುವಂಥ ಈರುಳ್ಳಿನ ಉದ್ದುದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 3 ಟೊಮೊಟೊನ ಹಣ್ಣಾಗಿರುವಂಥ 3 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಟೊಮೊಟೊ ಹಾಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಅರಿಶಿನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ 3 ಟೀ ಸ್ಪೂನಷ್ಟು. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಆಮೇಲೆ ಸಾರಿ ಫ್ರೆಂಡ್ಸ್, ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅದನ್ನು ತೋರಿಸಿಲ್ಲ. ಧನಿಯಾ ಪೌಡ್ರು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲೆಯಿಂದ. ಇವಾಗ ನೀರು ಹಾಕೋತಾ ಇದ್ದೀನಿ. ನೀರು ಎಷ್ಟು ಹಾಕೋಬೇಕು ಅಂದರೆ ಫ್ರೆಂಡ್ಸ್ ತೋರಿಸ್ತೀನಿ. ಇದೆಲ್ಲ ಏನು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಂಡಿದ್ದೀನಲ್ಲ, ಇದೆಲ್ಲ ಹಾಕಿ ಮೇಲೆ 1-2 ಇಂಚಷ್ಟು ನೀರು ಇರಬೇಕು. ಒಂದು ಸರ್ತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ, ಗೊತ್ತಾಗುತ್ತೆ ಯಾವ ಥರ ಎಷ್ಟಿರಬೇಕು ಅಂತ. ನಿಮಗೆ ತಿಳಿಸೋಗೋಸ್ಕರ ಸ್ಪೂನ್ ಮುಖಾಂತರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನೂ ಕಮ್ಮಿ ಅನ್ನಿಸ್ತಾ ಇದ್ದರೆ ನೋಡ್ಕೊಳ್ಳಿ ನೀವು. ಬೇಳೆ ಮೇಲೆ ಇನ್ನೂ 2 ಇಂಚಷ್ಟು ನೀರು ಇರಬೇಕು, ಆವಾಗಲೇ ಪರ್ಫೆಕ್ಟಾಗಿರುವಂಥ ಅಳತೆ ಇರುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಇಲ್ಲಾಂದರೆ ಬೇಳೆ ಸಾರು ಸಪ್ಪೆ ಇರುತ್ತೆ ಫ್ರೆಂಡ್ಸ್. ಬೇಳೆ ಮತ್ತು ಎಲ್ಲ ಮಸಾಲೆಗಳು ಉಪ್ಪು ಹಿಡ್ಕೊಳ್ಳಲ್ಲ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು ಗ್ಯಾಸ್ ಅಂಟಿಸ್ಕೊಂಡು 3 ವಿಸಿಲ್ ಹೊಡೆಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. 3 ವಿಸಿಲ್ ಹೊಡೆಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೇಳೆ ಬೇಯುತ್ತೆ ನೋಡಿ. 1 ವಿಸಿಲ್ ಹೊಡಿತಾ ಇದೆ. ಇವಾಗ 2ನೇ ವಿಸಿಲು ಆಗ್ತಾಯಿದೆ. 2 ವಿಸಿಲ್ ಆಯಿತು ಫ್ರೆಂಡ್ಸ್ ನೋಡಿ. 3 ವಿಸಿಲು ಆಯಿತು, ಸಾಕು. ಇದಕ್ಕಿಂತ ಜಾಸ್ತಿ ಹೊಡೆಸ್ಕೊಳ್ಳೋದು ಬೇಡ. 3 ವಿಸಿಲ್ ಆಗಿದೆ. 3 ವಿಸಿಲ್ ಹೊಡೆದ್ರೆ ಪರ್ಫೆಕ್ಟಾಗಿ ನಮಗೆ ಬೇಳೆ ಯಾವ ರೀತಿ ಬೇಕು ಆ ಥರ ಆಗಿರುತ್ತೆ. ಜಾಸ್ತಿ ಹೊಡೆಸ್ಕೊಂಡ್ರೆ ತುಂಬ ಬೇಳೆ ಎಲ್ಲ ತುಂಬ ಸ್ಮ್ಯಾಶ್ ಆಗಿ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಬೇಳೆ ಯಾವ ಥರ ಬೇಯಬೇಕು ಅಂತ. ನೋಡಿ ಪರ್ಫೆಕ್ಟಾಗಿ ಆಗಿದೆ, ಬೇಳೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಆದರೆ ಸಾಕು. ಇವಾಗ ಸೈಡಲ್ಲಿ ಬಂದಿರುವಂಥ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈ ಥರ ಸೈಡಲ್ಲಿ ಬಂದಿರುತ್ತಲ್ಲ, ಅದನ್ನು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ, ಸೌಂಡ್ ಸಹಾಯದಿಂದ. ನೋಡಿ ನಾನು ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಫುಲ್ ಬೇಳೆನೇ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಆಗಿದೆ. ಇದಕ್ಕೆ ನೀರು ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನಮಗೆ ಸಾರು ಯಾವ ಹದಕ್ಕೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಬಿಸಿ ನೀರನ್ನೇ ಯೂಸ್ ಮಾಡಿ. ಇಲ್ಲಿ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ, ಬೇಳೆ ಸಾರ್ದು ಯಾವ ಥರ ಇರಬೇಕು ಅಂತ. ಏನಪ್ಪ ಇವರೆಲ್ಲನೂ ಇದರಲ್ಲೇ ಹಾಕಿ ಮಾಡ್ತಾ ಇದ್ದಾರೆ ಅನ್ಕೋಬೋದು. ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ಸಪ್ರೇಟಾಗಿ ನಾವು ಒಗ್ಗರಣೆ ಹಾಕೋಕ್ಕಿಂತ ಈ ಥರ ಎಲ್ಲ ಒಂದೇ ಸರ್ತಿ ಹಾಕಿ ಕುಕ್ಕರ್ ವಿಸಿಲ್ ಕೂಗಿಸಿ ನಾವು ಸಾಂಬಾರು ಒಗ್ಗರಣೆ ಹಾಕ್ತೀವಲ್ಲ, ಸಖತ್ತಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇವಾಗ ಅದನ್ನು ಕುಕ್ಕರ್ನ ಗ್ಯಾಸ್ ಅಂಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬೇಳೆ ಬೇಯಿಸುವಾಗಲೂ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ವಿ. ಅದಕ್ಕೋಸ್ಕರ ಟೇಸ್ಟು ಮಾಡಿಕೊಂಡೆ ಉಪ್ಪನ್ನ ಚೆಕ್ ಮಾಡಿಕೊಂಡೆ ಹಾಕ್ಕೊಳ್ಳಿ. ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಆಮೇಲೆ ಕಮ್ಮಿ ಆದರೆ ಸ್ವಲ್ಪ ನಾವು ಮೇಲೆಯಿಂದ ಹಾಕೋಬೋದು. ಅದಕ್ಕೋಸ್ಕರ ಉಪ್ಪು ಹಾಕಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಸಾಂಬಾರನ್ನ. ನೋಡಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಸಾಂಬಾರು. ಯಾವ ಥರ ಅಂದರೆ ಇಡೀ ಮನೆಯೆಲ್ಲ ಘಮ್ ಅನ್ನಬೇಕು, ಆ ಥರ ಸಾಂಬಾರು ಕುದಿಬೇಕು. ಚೆನ್ನಾಗಿ ಕುದಿಯೋವರೆಗೂ. ಆ ಕಡೆ ಸಾಂಬಾರು ಕುದೀತಾ ಇದೆ, ಈ ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ನಾನಿಲ್ಲಿ ಫ್ರೈಯಿಂಗ್ ಪ್ಯಾನ್ ಒಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಫ್ರೆಂಡ್ಸ್. ನಾನೊಂದು ಬಟ್ಲು ತುಂಬ ಎಣ್ಣೆ ತೊಗೊಂಡಿದ್ದೆ. ಇವಾಗ ಎಣ್ಣೆ ಬಿಸಿ ಆಗಲಿ. ಈ ಕಡೆ ಎಣ್ಣೆ ಬಿಸಿ ಆಗೋವರೆಗೂ ನೋಡಿ. ಇನ್ನೂ ಸಾಂಬಾರು ಕುದೀತಾನೆ ಇದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಸಾಕು. ಇದಕ್ಕಿಂತ ಜಾಸ್ತಿ ಸಾಂಬಾರನ್ನ ಕುದಿಸಿದ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆ ಎಣ್ಣೆನೂ ಚೆನ್ನಾಗಿ ಕಾಯ್ದಿದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಸಾಸಿವೆನೂ ಚಟಪಟ ಅಂತ ಇದೆ. ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆನೂ ಚೆನ್ನಾಗಿ ಕೆಂಪಗಾಗಬೇಕು ಫ್ರೆಂಡ್ಸ್. ಜೀರಿಗೆನೂ ಚೆನ್ನಾಗಿ ಹುರಿದ ಮೇಲೆ ಇಲ್ಲಿ ನಾನು
ಒಂದೆರಡು ಬೇಡಿಗೆ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೂ ಪರವಾಗಿಲ್ಲ, ಇರೋ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಮಾತ್ರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಅದೇ ಎಣ್ಣೆಲೆ ಮೆಣಸಿನ್ಕಾಯಿ ಹುರಿತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ. ಮೇನ್ ಸಾಂಬಾರಿಗೆ ಕರಿಬೇವು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆಮೇಲೆ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ ಸಾಂಬಾರಿಗೆ. ಆಮೇಲೆ ಒಂದು 1/2 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರಿದು. ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ. ಸಾಂಬಾರು ತುಂಬ ತಿನ್ನಕ್ಕೆ ಅದ್ಭುತವಾಗಲ್ಲ ಫ್ರೆಂಡ್ಸ್, ನೋಡೋಕ್ಕೂ ಅದ್ಭುತವಾಗಿ ಆಗುತ್ತೆ ಇದನ್ನು ಈ ಥರ ಹಾಕಿದ್ರೆ. ಇವಾಗ ಮೇಲಿಂದ ಒಗ್ಗರಣೆ ಹಾಕೊಂಡ್ಬಿಡೋಣ ಬಿಸಿ ಬಿಸಿ ಸಾಂಬಾರಿಗೆ. ನೋಡಿ ಎಷ್ಟು ಕರೆಕ್ಟಾಗಿ ಹೊಂದ್ಕೊಂಡ್ಬಿಟ್ಟಿದೆ, ನೋಡ್ತಾ ಇದ್ದೀರಾ ನೀವು ಸಾಂಬಾರು. ನೋಡಿ ಟೆಕ್ಸ್ಚರ್ ಕೂಡ ತೋರಿಸ್ತೀನಿ. ನೀರು ಥರ ಆಗಿಲ್ಲ ಸಾಂಬಾರು, ಪರ್ಫೆಕ್ಟಾಗಿ ಆಗಿದೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸ್ ಜೊತೆ ಎಲ್ಲ. ಈ ಥರ ಮನೆಯಿಂದ ದೂರ ಓದೋಕ್ಕಾಗಲಿ ಕೆಲಸಕ್ಕಾಗಲಿ ದೂರ ಇರೋರು ಈ ಥರ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. 5 ನಿಮಿಷದಿಂದ 10 ನಿಮಿಷದ ಒಳಗಡೆ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು. ಇವಾಗ ಈ ಸಾಂಬಾರನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ತಟ್ಟೆಗೆ ಅನ್ನ ಹಾಕೊಂಡು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಉಪ್ಪಿನಕಾಯಿ ಮತ್ತು ಹಪ್ಪಳ ಜೊತೆ ಈ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡ್ತಿದ್ರೆ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.